ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮಾವನ ಮಗನ ಹತ್ತಿರ ಹಣ ಪಡೆದು ಬಾಯ್ಫ್ರೆಂಡ್ ಜೊತೆ ರೆಸಾರ್ಟ್ನಲ್ಲಿ ಆಟ ಆಡುವಾಗ ಜಲ್ಲೆ ಹಾಕಿಸಿಕೊಂಡು ರಸ ತುಂಬಿಸಿಕೊಂಡು ಮಜಾ ಮಾಡುತ್ತಿದ್ದಳು. ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ. ಫಸ್ಟ್ ನೀವೇನು ಮಾಡಬೇಕು? 1 ಲೈಕ್ ಮಾಡಬೇಕು. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008881112. ವಿದ್ಯಾ 20 ವರ್ಷದ ಯುವತಿ ತನ್ನ ಸೌಂದರ್ಯದಿಂದ ಎಲ್ಲರಿಗೂ ಮೆಚ್ಚುಗೆಗೆ ಪಾತ್ರಳಾಗಿದ್ದಳು. ಅವಳು ಗುಲಾಬಿ ಹೂವಿನಂತೆ ಸುಂದರವಾಗಿದ್ದಳು. ಉದ್ದದ ಕೂದಲು, ಹೊಳಪುಳ್ಳ ಕಣ್ಣುಗಳು ಮತ್ತು ಮೃದುವಾದ ನಗು ಆಕೆಯ ಸೌಂದರ್ಯವನ್ನು ಕಂಡು ಯಾರಾದರೂ ತಕ್ಷಣವೇ ಆಕೆಯ ದಾಸನಾಗಬೇಕೆನ್ನಿಸುತ್ತಿತ್ತು. ಅವಳನ್ನು ಮನಸಾರೆ ಪ್ರೀತಿಸುತ್ತಿದ್ದವನು ಅವಳ ಮಾವನ ಮಗನ ಹೆಸರು ಶಂಕರ್. ಶಂಕರ್ ತನ್ನ ಸೌಂದರ್ಯ ಮತ್ತು ಆಕರ್ಷಕ ಶರೀರದಿಂದಲೇ ಎಲ್ಲರ ಗಮನ ಸೆಳೆದವನು. ಆದರೆ ಓದಿನಲ್ಲಿ ಅಷ್ಟಾಗಿ ಆಸಕ್ತನಾಗಿರಲಿಲ್ಲ. ಬಾಲ್ಯದಿಂದಲೂ ಶಾಲೆಗೆ ಹೋಗಲು ಇಚ್ಛಿಸುತ್ತಾ ಇರಲಿಲ್ಲ. ಆದರೆ ವಿದ್ಯಾಳಿಗೆ ತನ್ನ ಪ್ರಾಣವನ್ನೇ ಮುಡಿಪಾಗಿಡಲು ಸಿದ್ಧನಾಗಿದ್ದ. ವಿದ್ಯಾಳ ಅಪ್ಪ ಅಮ್ಮ ಅಷ್ಟೇನೂ ಸಿರಿವಂತರಲ್ಲ. ವಿದ್ಯಾಳ ವಿದ್ಯುತ್ಗೆ ಹೆಚ್ಚು ಹಣವನ್ನು ಖರ್ಚು ಮಾಡುವ ಶಕ್ತಿ ಅವರಿಗೆ ಇರಲಿಲ್ಲ. ಹಾಗಾಗಿ ಅವರು ಅವಳನ್ನು ಸರ್ಕಾರಿ ಕಾಲೇಜು ಒಂದರಲ್ಲಿ ಸೇರಿಸಲು ಯೋಚಿಸುತ್ತಿದ್ದರು. ಆದರೆ ಶಂಕರ್ ಅವರ ಜೊತೆ ಮಾತನಾಡಿ ಅವಳ ಓಡಿಗೆ ತಾನು ಸಹಾಯ ಮಾಡುವುದಾಗಿ ಹೇಳಿ ಅವಳನ್ನು ಬೇರೊಂದು ಪ್ರೈವೇಟ್ ಕಾಲೇಜಿಗೆ ಸೇರಿಸಿದ್ದ. ಶಂಕರ್ ಎಲ್ಲವನ್ನೂ ತನ್ನ ಪ್ರೀತಿಯ ಹೆಸರಿನಲ್ಲಿ ಮಾಡ್ತಾ ಇದ್ದ. ಆದರೆ ವಿದ್ಯಾಳ ಹೃದಯದಲ್ಲಿ ಅವನಿಗಾಗಿಯೇ ಪ್ರೀತಿ ಇರಲಿಲ್ಲ. ವಿದ್ಯಾಳಿಗೆ ಈಗಾಗಲೇ ಇನ್ನೊಬ್ಬ ಬಾಯ್ಫ್ರೆಂಡ್ ಇದ್ದ. ಹಾಗೆಯೂ ಶಂಕರ್ನನ್ನು ತನ್ನ ಪ್ರೀತಿಯ ನಾಟಕದ ಮೂಲಕ ಬಳಸಿಕೊಳ್ಳುತ್ತಿದ್ದಳು. ಶಂಕರ್ ನೀಡಿದ ಹಣವನ್ನು ತನ್ನ ಬಾಯ್ಫ್ರೆಂಡ್ ಕುಮಾರ್ ಜೊತೆ ಎಂಜಾಯ್ ಮಾಡಲು ಬಳಸುತ್ತಿದ್ದು, ಈ ವಿಷಯವನ್ನು ನೋಡಿದ ಶಂಕರನ ಗೆಳೆಯನೊಬ್ಬ ಒಂದು ದಿನ ಶಂಕರನಿಗೆ ವಿದ್ಯಾಳ ಕಳ್ಳತನದ ಬಗ್ಗೆ ಹೇಳಿದ್ದ. ಹಾಗೆ ಅವಳ ಮೇಲೆ ಒಂದು ಕಣ್ಣಿಡಲು ಕೂಡ ಹೇಳಿದ್ದ. ಆದರೆ ಶಂಕರ್ ತನ್ನ ಪ್ರೀತಿಯನ್ನು ಬಲವಾಗಿ ನಂಬುತ್ತಾ ಅವನ ಮಾತನ್ನು ಅಷ್ಟಾಗಿ ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಒಂದು ದಿನ ಕುಮಾರ್ ಮತ್ತು ವಿದ್ಯಾ ಕ್ಲಾಸ್ ಬಂಕ್ ಮಾಡಿ ಒಂದು ಸಣ್ಣ ಟ್ರಿಪ್ ಹೋಗಲು ಪ್ಲಾನ್ ಮಾಡಿದರು. ಆದರೆ ಅದಕ್ಕೆ ಬೇಕಾಗುವ ಹಣದ ಬಗ್ಗೆ ಏನು ಕೆಲಸ ಮಾಡುವುದು ಎಂದು ಯೋಚಿಸಲಾಗಿದಾಗ ವಿದ್ಯಾಕುಮಾರನಿಗೆ ಸಮಾಧಾನ ಹೇಳಿದಳು. ಗರಿಷ್ಠದ ಬಗ್ಗೆ ಯೋಚನೆ ಬೇಡ, ನನ್ನ ಬಳಿ ಎಟಿಎಂ ಮಷೀನ್ ಇದೆ ಅಂದಳು ನಗುತ್ತಾ. ಕುಮಾರ್ ಸಂತೋಷದಿಂದ ಹಾಗಿದ್ರೆ ನಾಳೆ ನಾವು ಟ್ರಿಪ್ಗೆ ಹೋಗೋಣ ಅಂತ ಹೇಳಿ ಸಂತೋಷಪಟ್ಟ. ಮರುದಿನ ಬೆಳಗ್ಗೆ ವಿದ್ಯಾ ಶಂಕರ್ನ ಮನೆಯಲ್ಲಿ ಅವನ ತಾಯಿಯ ಜೊತೆ ಮಾತನಾಡುತ್ತಾ ಭಾವನನ್ನು ಎಬ್ಬಿಸಿ ನನಗೆ ಅವನೊಂದಿಗೆ ಒಂದು ಮುಖ್ಯ ವಿಷಯ ಮಾತನಾಡಬೇಕು ಎಂದು ಹೇಳಿದಳು. ಶಂಕರ್ ವಿದ್ಯಾಳನ್ನು ಇಷ್ಟಪಡುವ ವಿಷಯ ಅವನ ಅಮ್ಮನಿಗೆ ತಿಳಿದಿತ್ತು. ಆದರೆ ವಿದ್ಯಾ ಆಗಾಗ ಅವನನ್ನು ಹುಡುಕಿಕೊಂಡು ಮನೆಗೆ ಬರುವುದರಿಂದ ಅವರಿಗೆ ಸಾಮಾನ್ಯವಾಗಿತ್ತು. ಅವನು ರೂಮಲ್ಲಿ ಇದ್ದಾನೆ, ಹೋಗು ಅಂತ ಶಂಕರನ ಅಮ್ಮ ಹೇಳಿದರು. ವಿದ್ಯಾ ಶಂಕರನ ರೂಮಿಗೆ ಹೋದಳು. ಶಂಕರ ಇನ್ನೂ ಮಲಗಿ ಇದ್ದ. ವಿದ್ಯಾ ಅವನನ್ನ ಎಬ್ಬಿಸಿದಳು. ಏನೇ, ಇಷ್ಟು ಬೆಳಗ್ಗೆನೆ ಬಂದಿದ್ದೀಯಾ ಅಂತ ಕೇಳಿದ ಶಂಕರ್. ನನ್ನ ಕಾಲೇಜಿನ ಶುಲ್ಕಕ್ಕೆ 5,000 ರೂಪಾಯಿ ಬೇಕು ಅಂತ ಅವನ ಕಿವಿಯಲ್ಲಿ ಮಧುರ ಮಾತುಗಳೊಂದಿಗೆ ಕೇಳಿದ್ಲು ವಿದ್ಯಾ. ಅಷ್ಟೇನಾ? ನಾಳೆ ತಂದು ಕೊಡ್ತೇನೆ. ಈಗ ನನ್ನನ್ನು ಮಲಗೋದಕ್ಕೆ ಬಿಡು ಅಂದ ಶಂಕರ್. ಅಯ್ಯೋ, ಇವತ್ತೇ ಬೇಕು. ನಾಳೆ ಆಗಲ್ಲ ಅಂತ ಬೇಸರದಿಂದ ಹೇಳಿದ್ಲು ವಿದ್ಯಾ. ಶಂಕರ್ ಅವಳನ್ನು ನೋಡುತ್ತಾ ಅಷ್ಟಕ್ಕೂ ನಾನ್ ಯಾಕೆ ನಿನಗೆ ಹಣ ಕೊಡಬೇಕು? ಅದರಿಂದ ನನಗೇನು ಸಿಗುತ್ತೆ? ನೀನೇನು ನನ್ನ ಪ್ರೀತಿ ಮಾಡ್ತಾ ಇಲ್ವಲ್ಲ ಅನ್ನುತ್ತಾ ಮುಖ ತಿರುಗಿಸಿ ಮಲಗಿಕೊಂಡ. ನೀನು ಏನು ಕೇಳ್ತೀಯೋ ಬಾವ? ನನ್ನ ಪ್ರೀತಿ ನಿನಗಲ್ಲದೆ ಇನ್ಯಾರಿಗೆ? ಈಗ ನನಗೆ ಈ ಸಮಯದಲ್ಲಿ ಸಹಾಯ ಮಾಡು ಪ್ಲೀಸ್ ಬಾವ ಅಂತ ವಿದ್ಯಾ ನಗುಮುಖದಿಂದ ಹೇಳಿದ್ಲು. ಅವಳು ಹಣಕ್ಕೆ ಅರ್ಜೆಂಟ್ ಮಾಡುತ್ತಿರುವುದನ್ನು ನೋಡಿದ ಶಂಕರ್ ಸ್ವಲ್ಪ ಜಾಗ್ರತೆಯಾದ. ಹಣ ಬೇಕಾಗಿರುವುದು ಕಾಲೇಜ್ ಫೀಸ್ ಕಟ್ಟೋಕೆ ಅಲ್ಲ ಅನ್ನೋದು ಅವನಿಗೆ ಖಚಿತವಾಯಿತು. ತನ್ನ ಫ್ರೆಂಡ್ ಅವಳ ಕಳ್ಳತನದ ಬಗ್ಗೆ ಹೇಳಿದ್ದು ನೆನಪಿಗೆ ಬಂತು. ಆದರೆ ಅದನ್ನ ತೋರಿಸಿಕೊಳ್ಳದೆ ಸರಿ 5,000 ಕೊಡ್ತೀನಿ ಅಂದ. ವಿದ್ಯಾ ಸಂತೋಷದಿಂದ ನೀನು ನನ್ನ ಮುದ್ದು ಬಾವ ಅಂತ ಹೇಳಿ ಹಣವನ್ನು ತೆಗೆದುಕೊಂಡು ತಕ್ಷಣವೇ ಹೊರಟಳು. ಆದರೆ ಈ ಬಾರಿ ಶಂಕರ್ ಸ್ವಲ್ಪ ಜಾಗೃತನಾಗಿದ್ದ. ಆಕೆಯನ್ನ ಅನುಸರಿಸಿದ. ಅವನ ಪ್ರೀತಿ ಅವಳನ್ನು ಸರಿ ಮಾಡಬಹುದು ಅನ್ನುವ ನಂಬಿಕೆ ಅವನಲ್ಲಿತ್ತು. ಅವಳನ್ನು ತಪ್ಪು ದಾರಿಗೆ ಹೋಗದಂತೆ ತಡಿಬೇಕು ಅಂತ ತೀರ್ಮಾನಿಸಿದ್ದ. ಒಂದು ವೇಳೆ ಅವಳು ತನ್ನನ್ನು ಪ್ರೀತಿಸದಿದ್ದರೂ ಅವಳ ವಿದ್ಯಾಭ್ಯಾಸವನ್ನು ಬಿಟ್ಟು ಈ ರೀತಿ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವುದು ಅವನಿಗೆ ಇಷ್ಟ ಇರಲಿಲ್ಲ.
ಕಾಲೇಜಿನಿಂದ ಸ್ವಲ್ಪ ದೂರದಲ್ಲಿ ತನ್ನ ಬೈಕ್ ನಿಲ್ಲಿಸಿ ಅಲ್ಲೇ ಪಕ್ಕದಲ್ಲಿ ಕುಳಿತುಕೊಂಡು ಕಾಯುತ್ತಾ ಕುಳಿತ ಶಂಕರ್. ವಿದ್ಯಾ ಹಣವನ್ನು ತೆಗೆದುಕೊಂಡು ಕಾಲೇಜಿನಲ್ಲಿ ಕುಮಾರನನ್ನು ಮೀಟ್ ಮಾಡಿದ್ಲು. ಅವಳು ಹೇಳಿದಂತೆ ಹಣವನ್ನು ತಂದಿದ್ದನ್ನು ಕಂಡು ಕುಮಾರ್ ಸಂತೋಷಪಟ್ಟ. ಅದು ಸರಿ. ನಿನ್ನಲ್ಲೊಂದು ಮಾತು ಕೇಳಲ ಅಂತ ಕೇಳಿದ. ನಿನ್ನ ಜೊತೆ ಸುತ್ತಾಡೋಕೆ, ಕ್ಲಾಸನ್ನೇ ಬಿಟ್ಟು ಬರೋಕೆ ನಾನು ಸಿದ್ಧಳಿರುವಾಗ ಇದೇನು ಹೊಸದಾಗಿ ಕೇಳು ಅಂದ್ಲು ವಿದ್ಯಾ. ಅಲ್ಲ, ನಾನು ತಿಳಿದಂತೆ ನಿನ್ನ ಅಪ್ಪ ಅಮ್ಮ ಅಷ್ಟೊಂದು ಅನುಕೂಲಸ್ಥರಲ್ಲ, ಆದರೆ ನೀನು ಇಷ್ಟೊಂದು ಹಣವನ್ನು ಎಲ್ಲಿಂದ ತರ್ತೀಯಾ ವಿದ್ಯಾ ಅಂತ ಕೇಳಿದ ಕುಮಾರ್. ಎಲ್ಲ ನಿನಗಾಗಿ ಕುಮಾರ್. ನಿನ್ನ ಜೊತೆ ಇರುವುದಕ್ಕೆ ನಾನು ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಅನುಭವಿಸುತ್ತೇನೆ ಅಂದ್ಲು ವಿದ್ಯಾ. ಅದು ಗೊತ್ತು ಚಿನ್ನ, ಆದ್ರೆ ಹಣ ಯಾರು ಕೊಡ್ತಾರೆ ಅಂತ ಮತ್ತೊಮ್ಮೆ ಕೇಳಿದ ಕುಮಾರ್. ಅದಕ್ಕೆ ನನ್ನ ಎಟಿಎಂ ಮಿಷಿನ್ ಇದೆಯಲ್ಲ. ನನ್ನ ಭಾವ ಅನ್ನುತ್ತಾಳೆ ವಿದ್ಯಾ. ಕುಮಾರ್ ತನ್ನ ಮನದಲ್ಲೇ ಇವಳು ನನ್ನ ಜೊತೆ ಇರುವಂತೆ ಬಹುಶಃ ತನ್ನ ಭಾವನ ಜೊತೆಯಲ್ಲೂ ಇರಬಹುದು. ಇಲ್ಲವಾದರೆ ಅವನು ಯಾಕೆ ಇವಳಿಗೆ ಹಣ ಕೊಡ್ತಾನೆ? ಅದೇನೇ ಇರಲಿ, ನಾನೇನು ಇವಳ ಜೊತೆ ಪರ್ಮನೆಂಟ್ ಆಗಿ ಇರೋವನಂತೂ ಅಲ್ಲ, ಸಿಕ್ಕಾಗ ಮಜಾ ಮಾಡಬೇಕು ಅಷ್ಟೇ ಅಂತ ಸುಮ್ಮನಾಗ್ತಾನೆ. ಇಬ್ಬರು ಜೊತೆಯಾಗಿಯೇ ಕಾಲೇಜಿನಿಂದ ಹೊರಟ್ರೆ ಯಾರಾದರೂ ನೋಡಬಹುದು ಅಂತ ವಿದ್ಯಾ ಒಬ್ಬಳೇ ಕಾಲೇಜಿನಿಂದ ಹೊರಟು ಸ್ವಲ್ಪ ದೂರ ನಡೆದುಕೊಂಡು ಹೋಗ್ತಿರ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಕುಮಾರ್ ತನ್ನ ಬೈಕ್ ತೆಗೆದುಕೊಂಡು ಬರ್ತಾನೆ. ವಿದ್ಯಾ ಅವನ ಬೈಕಲ್ಲಿ ಕುಳಿತುಕೊಳ್ಳುತ್ತಾಳೆ. ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಎದುರುಗಡೆ ಶಂಕರ್ ನಿಂತಿರುತ್ತಾನೆ. ಅವನನ್ನು ನೋಡಿದಂತಹ ವಿದ್ಯಾ ಭಯದಿಂದ ಕುಮಾರನಿಗೆ ಬೈಕ್ ನಿಲ್ಲಿಸೋದಕ್ಕೆ ಹೇಳ್ತಾಳೆ. ಕುಮಾರ್ ಬೈಕ್ ನಿಲ್ಲಿಸಿದಾಗ ವಿದ್ಯಾ ಆ ಬೈಕ್ ಇಂದ ಇಳಿದು ನಿಂತುಕೊಳ್ತಾಳೆ. ಕುಮಾರ್ ಅಲ್ಲಿಂದ ಹೋಗ್ತಾನೆ. ಶಂಕರ್ ಏನನ್ನು ಹೇಳದೆ ವಿದ್ಯಾಳನ್ನ ನೋಡ್ತಿರ್ತಾನೆ. ಅವನ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ವಿದ್ಯಾ ಏನನ್ನು ಹೇಳಲಾಗದೆ ತಲೆ ತಗ್ಗಿಸಿ ನಿಂತು ಅದು ಭಾವ ನೀನಿಲ್ಲಿ ಅನ್ನುತ್ತಾ ಚಡಪಡಿಸುತ್ತಾ ಇರ್ತಾಳೆ. ಆಗ ಶಂಕರ್ ನೀನು ಏನು ಮಾಡ್ತಿದೀಯೋ ಅದು ಸರಿಯಲ್ಲ ಅಂದಾಗೆ ಆ ಬಾಯ್ ಫ್ರೆಂಡ್ ಹೋದ ಕಡೆ ನೋಡ್ತಾ ನಾನು ನಿನ್ನನ್ನ ಪ್ರೀತಿಸಿದೆ. ಅದೇ ರೀತಿ ಪ್ರೀತಿಯೇ ನಮ್ಮ ನಡುವೆ ಇರುತ್ತೆ ಅಂತ ನಾನು ನಂಬಿದ್ದೆ ಅಂತ ಹೇಳ್ದ ವಿದ್ಯಾ ಆತಂಕದಿಂದ. ಬಾಬಾ ನೀನು ಏನು ಅಂದುಕೊಳ್ಳುತ್ತಿದ್ದೀಯೋ ಅದು ನಿಜ ಅಲ್ಲ ಅಂದ್ಲು. ಅವಳ ಮೇಲೆ ಕೋಪ ಬಂದರೂ ಶಂಕರ್ ಶಾಂತವಾಗಿಯೇ ನೀನು ನಿನಗೆ ಬೇಕಾದ ರೀತಿಯಲ್ಲಿ ಜೀವನ ನಡೆಸು. ಆದರೆ ಯಾರು ಬೇಕಾದರೂ ಏನ್ ಮಾಡಿ ಯಾರು ಯಾರನ್ನ ಹೇಗೆ ಬಳಸಿದ್ರು ಅದು ಶಾಶ್ವತ ಅಲ್ಲ ಅಂತ ಹೇಳ್ದ. ಇದೀಗ ನಿನ್ನ ಬಾಯ್ ಫ್ರೆಂಡ್ ಜೊತೆ ಮಜಾ ಮಾಡು. ಆದರೆ ಒಂದು ದಿನ ನಿನ್ನ ನಿಜವಾದ ಪ್ರೀತಿ ನಿನ್ನನ್ನ ನಿಜವಾದ ಕಷ್ಟಕ್ಕೆ ಬಿಟ್ಟುಬಿಡುತ್ತೆ ಅಂತ ಶಾಂತವಾಗಿ ಹೇಳ್ತಾ ಹೊರಟು ಹೋದ. ಆದರೆ ವಿದ್ಯಾ ಅವನ ಮಾತನ್ನ ಅಷ್ಟಾಗಿ ತಲೆ ಕೇಳಿಸಿಕೊಳ್ಳದೆ ಅಲ್ಲಿಯೇ ನಿಂತ್ಕೊಂಡ್ಳು. ವಿದ್ಯಾ ಕುಮಾರ್ಗೆ ಕಾಲ್ ಮಾಡಿ ಕರೆಸಿಕೊಂಡಳು. ಶಂಕರ್ ಹೊರಟು ಹೋದದ್ದನ್ನ ಖಚಿತಪಡಿಸಿಕೊಂಡ ಕುಮಾರ ಮತ್ತೆ ಅಲ್ಲಿಗೆ ಬಂದ. ನೀನು ಇವತ್ತು ನನ್ನನ್ನು ಬಿಟ್ಟು ನಿನ್ನ ಭಾವನ ಜೊತೆ ಟ್ರಿಪ್ ಹೋಗ್ತೀಯೇನೋ ಅಂದುಕೊಂಡೆ. ಯಾಕೆ? ಅವನು ಫ್ರೀ ಇಲ್ವಾ ಅಂತ ಕೇಳಿದ ಕುಮಾರ್. ಅವನ ಜೊತೆನಾ? ನಾನು ಯಾಕೆ ಅವನ ಜೊತೆ ಹೋಗ್ಲಿ? ನಾನು ಎಲ್ಲಿಗೆ ಹೋಗೋದಿದ್ರು ಏನೇ ಮಾಡೋದಿದ್ರು ಅದು ನಿನ್ನ ಜೊತೆ ಮಾತ್ರ ವಿದ್ಯಾ. ಈ ಬಣ್ಣದ ಮಾತುಗಳನ್ನು ಆಡೋಕೆ ನಿನಗೆ ಹೇಳಿಕೊಡಬೇಕಾ? ಅವನಿಗೂ ಕೂಡ ಇದೇ ರೀತಿಯ ಮಾತನ್ನು ಹೇಳಿ ಹಣ ಪಡೆದು ಬರ್ತೀಯೇನೋ ಅಲ್ವಾ ಅನ್ನುತ್ತಾನೆ ಕುಮಾರ್. ಅವನ ಮಾತನ್ನು ಕೇಳಿ ವಿದ್ಯಾ ಕೋಪ ಬರುತ್ತೆ. ನೀನು ಈ ರೀತಿ ಮಾತಾಡ್ತೀಯಾ ಕುಮಾರ್? ಆ ರೀತಿ ಏನೂ ಇಲ್ಲ. ನಾನು ಇಷ್ಟಪಟ್ಟಿದ್ದು ನಿನ್ನನ್ನು ಮಾತ್ರ ಅನ್ನುತ್ತಾಳೆ. ಏನೂ ಪರವಾಗಿಲ್ಲ, ನನಗೆಲ್ಲ ಅರ್ಥ ಆಗುತ್ತೆ. ಅವನು ನಿನಗೆ ಕೇಳಿದ ಕೂಡಲೇ ಅಷ್ಟೊತ್ತು ಹಣ ಕೊಡ್ತಾನೆ ಅಂದ್ರೆ ನೀನು ಅವನಿಗೆ ಎಲ್ಲಾ ರೀತಿಯ ಮಜಾ ತೋರಿಸಿರಬೇಕು ಅಲ್ವಾ? ಬಾ ಈಗ ನಾವು ಹೋಗೋಣ. ನಮ್ಮಿಬ್ಬರಿಗೂ ಈಗ ಬೇಕಾಗಿರೋದು ಅದೇ ಅಲ್ವಾ ಅನ್ನುತ್ತಂತ ಕುಮಾರ್ ಬೈಕ್ ಸ್ಟಾರ್ಟ್ ಮಾಡ್ತಾನೆ. ಅವನ ಮಾತಿನಿಂದ ವಿದ್ಯಾಳ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ನೀನು ಇಂಥವನು ಅಂತ ನಾನು ಅಂದುಕೊಂಡಿರಲಿಲ್ಲ. ನಿನ್ನನ್ನು ನಾನು ತುಂಬಾ ನಂಬಿದ್ದೆ. ನೀನು ನನ್ನ ನಂಬಿಕೆಗೆ ಅರ್ಹನಲ್ಲ ಅಂತ ಹೇಳ್ತಾ ಬೈಕ್ ಇಳಿದು ಕಾಲೇಜಿಗೆ ಹೊರಟು ಹೋಗ್ತಾಳೆ. ವಿದ್ಯಾಳಿಗೆ ಆ ಕ್ಷಣದಲ್ಲಿ ಎಲ್ಲಿ ತಪ್ಪಾಗಿದೆ ಎಂಬ ಅರಿವು ಬರುತ್ತೆ. ಶಂಕರನ ಮನಸ್ಸಿನಲ್ಲಿ ತನ್ನ ಮೇಲೆ ಇರುವ ಪ್ರೀತಿ ನಿಷ್ಕಂಟಕವಾದದ್ದು, ಸ್ವಾರ್ಥವಿಲ್ಲದ್ದು. ಆದರೆ ಆಕೆಯ ಬಾಯ್ಫ್ರೆಂಡ್ ತನ್ನ ಸ್ವಾರ್ಥಕ್ಕಾಗಿ ಅವಳನ್ನು ಉಪಯೋಗಿಸಿಕೊಳ್ಳುತ್ತಿದ್ದ. ನಿತ್ಯ ತನ್ನ ತಪ್ಪನ್ನು ಅರಿತು, ಬಾಬಾ ನೀನು ನಿಜವಾಗಿಯೂ ನನ್ನ ಪ್ರೀತಿಗಾಗಿ ಮಾಡಿದ ಎಲ್ಲವೂ ನನಗೆ ತಿಳಿಯದಷ್ಟು ಶಕ್ತಿಯುತವಾಗಿದೆ. ನಾನು ನಿನ್ನನ್ನು ಯಾವತ್ತೂ ಸರಿಯಾಗಿ ಅರ್ಥಮಾಡಿಕೊಳ್ಳಲೇ ಇಲ್ಲ ಅಂತ ನಾಚಿಕೆಯಿಂದ ಮನದಲ್ಲಿಯೇ ಅಂದುಕೊಂಡಳು. ತನ್ನ ಜೀವನವನ್ನು ಪವಿತ್ರದಿಂದ ಮತ್ತು ಪ್ರಾಮಾಣಿಕತೆಯಿಂದ ಸಾಗಿಸುವುದಕ್ಕೆ ತೀರ್ಮಾನಿಸಿದಳು. ಪ್ರೀತಿ ಯಾರಿಗಾದರೂ ಹೇಳುವುದಕ್ಕಿಂತ ಅದು ಕೃತ್ಯಗಳಲ್ಲಿ ತೋರಿಸಬೇಕಾದಷ್ಟು ಶುದ್ಧವಾದದ್ದು. ಅದು ಕೇವಲ ಭಾವನೆಗಳ ಮಾತಲ್ಲ. ಕತೆ ಇಲ್ಲಿಗೆ ಮುಗಿಯುತ್ತೆ.
ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.